ಈಗಾಗಲೇ ನಮ್ಮ ಜಿಲ್ಲೆಯ ಮಾಜಿ ಸಚಿವರು, ಮಾಜಿ MP ಗಳು ಸನ್ಮಾನ್ಯ ಪುಟ್ಟರಾಜಣ್ಣವರು ಈಗಾಗಲೇ ಹೇಳಿದ್ದಾರೆ. ಭೂಕಂಪ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಹೆಚ್ಚು ದಿನ ಉಳಿಯಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗಾಗಲೇ ಮೊನ್ನೆಯಿಂದ ಪ್ರಾರಂಭ ಆಗಿದೆ ಮೀಡಿಯಾದಲ್ಲಿ. ಒಡಂಬಡಿಕೆ ಆಗಿತ್ತು ಅಂತೇಳಿ DCM ಹೇಳ್ತಾರೆ, ನಾವು ಯಾವ ಒಡಂಬಡಿಕೆನೂ ಮಾಡ್ಕೊಂಡಿಲ್ಲ ಅಂಥೇಳಿ CM ಹೇಳ್ತಾರೆ. ಅಂದರೆ ಇದರ ಅರ್ಥ ಏನು? ಎಲ್ಲ ಸರಿ ಇಲ್ಲ, ಅವರಲ್ಲಿ ಒಟ್ಟಾಗಿಲ್ಲ ಇನ್ನು ಅಂತಕ್ಕಂಥದ್ದು ಅವ್ರ ಅಭಿಪ್ರಾಯ. ಜೊತೆಗೆ DK ಶಿವಕುಮಾರ್ ಅವರು CM ಹೇಳಿದ್ದೆ ಫೈನಲ್ ಅಂತ ವ್ಯಂಗ್ಯವಾಗಿ ಹೇಳಿದ್ರು. ನನಗೂ ಭಾಷೆ ಬರುತ್ತೆ, ಕನ್ನಡ ಅರ್ಥ ಆಗುತ್ತೆ ನಮಗೆ. ಯಾವ್ಯಾವ ಪದಗಳನ್ನ ಯಾವ್ಯಾವ ಟೈಮಲ್ಲಿ ಹೆಂಗೆ ಉಚ್ಚಾರಣೆ ಮಾಡ್ತಾರೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ನಮಗೆ. ಅವ್ರು ವ್ಯಂಗ್ಯವಾಗಿ ಹೇಳ್ತಿದ್ರು, CM ಹೇಳಿದ್ಮೇಲೆ ಇನ್ನೇನು ಆಯ್ತಲ್ಲ ಅದೇ ಫೈನಲು ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ. ಅಂದರೆ ಅವರಿಲ್ಲಿ ಸಾಮರಸ್ಯ ಇಲ್ಲ. ಯಾವತ್ತಾದರೂ ಒಂದಿನ ಹೊಡ್ಕೊಳ್ಳುತ್ತೆ ಇಷ್ಟರಲ್ಲಿ ಅಂತಕ್ಕಂಥದ್ದು, ಅಂದರೆ ತತ್ಕ್ಷಣದಲ್ಲೇ ಆಗುತ್ತೆ ಆ ಕೆಲಸ ಅಂತಕ್ಕಂಥದ್ದನ್ನ ಹೇಳಿಕ್ಕೆ ಬಯಸ್ತೇನೆ. ಇದು ಈಗಲ್ಲ, ಬಂಗಾರಪ್ಪನ ಕಾಲದಲ್ಲಿ ಆಗಿರ್ಬೋದು, ವೀರಪ್ಪ ಮೊಯ್ಲಿ ಕಾಲದಲ್ಲಿ ಆಗಿರ್ಬೋದು, SM ಕೃಷ್ಣರ ಕಾಲದಲ್ಲಿ ಆಗಿರ್ಬೋದು, ಎಲ್ಲ ಕಾಲದಲ್ಲೂ ಹೊಡೆದಾಟ ವಿಧಾನಸೌಧದಲ್ಲೇ ಮಾಡವ್ರೆ ಕಾಂಗ್ರೆಸ್ನವರು. ಅದಕ್ಕೆ ಪ್ರೂಫ್ ಇದೆ, ನಿಮ್ಮಲ್ಲೂ ರೆಕಾರ್ಡು ಇದೆ. ಓಡಿಸ್ಕೊಂಡು ಹೋಗಲಿಲ್ಲ ವೀರಪ್ಪ ಮೊಯ್ಲಿನ ವಿಧಾನಸೌಧದಲ್ಲಿ? ರೆಕಾರ್ಡ್ ಇಲ್ವಾ? ಓಡಿಸ್ಕೊಂಡು ಹೋಗಿದ್ದು ನಮಗೆ ಗೊತ್ತಿಲ್ವಾ? ನೋಡಿಲ್ವಾ ನಾವು ಅದನ್ನ? ಎಲ್ಲ ನೋಡಿದ್ದೀವಿ. ಅದು ಕಾಂಗ್ರೆಸ್ಸು, ಅದು ಸಂಸ್ಕೃತಿನೇ ಹಂಗೆ, ಹೆಚ್ಚು ದಿನ ಬಾಳಲ್ಲ ಅಂತ. ಅದನ್ನೇ ನಮ್ಮ ನಾಯಕರು ಪುಟ್ಟರಾಜ್ ಅವರು ಹೇಳಿದ್ದು. ಅಂದರೆ ಏನಾಗ್ಬೋದು ಸರ್ ಮುಂದೆ ಪಕ್ಷ ಅಂತ? ಪಕ್ಷದಲ್ಲಿ ಯಾವ ಪಕ್ಷದಲ್ಲಿ ಎರಡು ಬಣ ಆಗುತ್ತೆ, 3 ಗುಂಪಾದ. ಈಗಲೇ 3-4 ಗುಂಪಿದಾವಲ್ಲಿ. ಯಾವ್ಯಾವ್ದೀಗ ಸಿದ್ದರಾಮಯ್ಯವ್ರ ಗುಂಪಿದೆ, DK ಶಿವಕುಮಾರ್ ಗುಂಪಿದೆ. ಈಗ ಇವರು ಒಂದು ಗುಂಪು ಮಾಡ್ಕೊಂಡಿದ್ದಾರೆ. ಈಗ ಪರಮೇಶ್ವರ್ ಅವ್ರದ್ದು ಸತೀಶ್ ಜಾರಕಿಹೊಳಿ ಅವರು ಒಂದು ಗುಂಪು, ದಲಿತರು ಹಿಂದುಳಿದವರು ಅಂತ ಅವರೊಂದು ಗುಂಪು ಮಾಡ್ಕೊಂಡವ್ರೆ. ಸಿದ್ದರಾಮಯ್ಯ ಟೀಮು ಅವ್ರ ಫಾಲೋವರ್ಗಳು ಸ್ವಾಭಿಮಾನ ಅಂತ ಒಂದೇನು ಪಡೆ ಕಟ್ಟವ್ರೆ, ಅವ್ರದ್ದೊಂದಿದೆ. ಇವ್ರದ್ದು ನಮ್ಮ ಪಕ್ಷದ ನಿಷ್ಠಾವಂತ ಅಂತೇಳಿ DK ಶಿವಕುಮಾರ್ ಪಕ್ಷಕ್ಕೆ ಜೈ ಅಂತ ಅವರೊಂದು ಟೀಮು. ಕಾಂಗ್ರೆಸ್ಗೆ ನಿಷ್ಠರು ನಾವು ಅಂತ. ಕಾಂಗ್ರೆಸ್ಗೆ ನಿಷ್ಠರಲ್ಲ, ಸಿದ್ದರಾಮಯ್ಯನ ನಿಷ್ಠರು ಅಂತ ಒಂದು ಗುಂಪು. ಈಗ ಇವರೆಲ್ಲ ಆದ್ರೆ ನಾವೇನು ಮಾಡಬೇಕು ಅಂತ ಮಧ್ಯದಲ್ಲಿ ಒಂದು ಗುಂಪು ಪರಮೇಶ್ವರ್ ಗುಂಪಿದೆ. ಹಾಗೆ ಇನ್ನು 3 ಗುಂಪದೆ, ಅದು 4 ಗುಂಪು ಆಗ್ತವೆ. ಅಲ್ಲ, DK ಶಿವಕುಮಾರ್ಗೆ ಅಧಿಕಾರ ಸಿಗ್ತದೆ ಸರ್? ಇದೆಲ್ಲ ನೋಡ್ತಾ ಇದ್ದಾರೆ ಯಾರು? ಅದೇನು ನಾವೇನು ಜ್ಯೋತಿಷಿಗಳ? ನಾವೇನು ಜ್ಯೋತಿಷಿಗಳಲ್ಲ ಹೇಳಕ್ಕೆ ಸಿಗುತ್ತಾ ಸಿಗಲ್ವ ಅಂತ. ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತೀರಿ, ಅವ್ರು CM ಆಗ್ತಾರ ಇಲ್ವಾ ಅನ್ನೋದು ಯಾಕೆ ಹೇಳ್ತಾ ಇಲ್ಲ ಅಂತ? ಅವರು ಆಂತರಿಕ ವಿಚಾರ, ಅವರು ಒಪ್ಕೋತಾರೋ? MLAಗಳು ಒಪ್ಕೋಬೇಕಲ್ಲ. MLAಗಳು ಒಪ್ಕೋದ್ರೆ DK ಶಿವಕುಮಾರ್ ಅವರು ಎಲ್ಲಿ CM ಆಗ್ತಾರೆ? ಒಪ್ಕೋಬೇಕು MLAಗಳು ಒಪ್ಕೊಂಡ್ರೆ ಮಾತ್ರ. ಯಾರಿಗೆ ಬಲ ಇದೆ ಈ ವಿಧಾನಸಭೆಯಲ್ಲಿ, ಯಾರಿಗೆ ಬಲ ಇಲ್ಲ ಅನ್ನೋದು ಹೊರನೋಟಕ್ಕೆ ಒಂದು ರೀತಿ ಇದೆ, ಒಳನೋಟಕ್ಕೆ ಒಂದು ರೀತಿ ಇದೆ. 2 ನೋಟಗಳಿದ್ದಾವೆ ಕಾಂಗ್ರೆಸ್ನಲ್ಲಿ, ಒಳ ಮತ್ತು ಹೊರಗೆ. ಮುಂದಿನ ದಿನಗಳು ಅದು ಸ್ಫೋಟ ಆಗ್ತದಲ್ಲ, ಆಗ ಮಧ್ಯದ ನೋಟ ಗೊತ್ತಾಗುತ್ತೆ. ಸರ್, ಕುಮಾರಸ್ವಾಮಿ ಅವರು ಪದೇ ಸರ್ಕಾರ ಬೀಳುತ್ತೆ ಅಂತ ಹೇಳ್ತಾ ಇದ್ರು. 5 ವರ್ಷ ಪೂರೈಸೋದು ಇಲ್ವಾ ಸರ್ ಇದು? ಅಲ್ಲ, ನಮಗೆ ಈ ಮೊನ್ನೆಯಿಂದ ಸ್ವಲ್ಪ ಬೆಳವಣಿಗೆ ಪ್ರಾರಂಭ ಆದದ್ದು ಹಿಂದಿನಿಂದನೂ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವರ ಹೇಳಿಕೆಗಳು ಮತ್ತು ಅವರ ಹಿಂಬಾಲಕರ ಹೇಳಿಕೆಗಳು, ಯಾರ್ದು? DK ಶಿವಕುಮಾರ್ ಅವ್ರ ಹಿಂಬಾಲಕರ ಹೇಳಿಕೆ ಮತ್ತು ಪರಮೇಶ್ವರ್ ಅವರ ವೈಯಕ್ತಿಕ ಹೇಳಿಕೆ, ಸಿದ್ದರಾಮಯ್ಯವ್ರ ಹಿಂಬಾಲಕರ ಹೇಳಿಕೆ, ಇವೆರಡನ್ನೂ ಗಮನಿಸಿದಾಗ 5 ವರ್ಷ ಹೆಂಗೆ ಆಳ್ತಾರೆ ಇವರು? 5 ವರ್ಷ ಅಲ್ಲ, ಇನ್ನು 3.5 ವರ್ಷ ಅಷ್ಟೇ. 1.5 ವರ್ಷ ಆಗಿದೆ, ಇನ್ನು 3.5 ವರ್ಷ. 3.5 ವರ್ಷದಲ್ಲಿ ಮತ್ತೆ ವೀರಪ್ಪ ಮೊಯ್ಲಿನ ಅಟ್ಟಿಸ್ಕೊಯ್ತಾರೆ ನೋಡೋಣ. ಥ್ಯಾಂಕ್ ಯು.